ಎನ್ನುವಂತಹ ಶಬ್ದಶಃ ಅರ್ಥವನ್ನು ನೋಡುವುದಾದರೆ ಗುರು ಎಂದರೆ ಕತ್ತಲು, ರು ಅಂದರೆ ಬೆಳಕು. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯುವಂತಹ ಅದ್ಭುತವಾದಂತಹ ಶಕ್ತಿಯೇ ಗುರು ಅಂತಲೇ ಹೇಳ್ಬೋದು. ಗುರು ಅಂತಂದರೆ ಅರಿವು, ಗುರು ಅಂತಂದರೆ ಪ್ರಜ್ಞೆ, ಗುರು ಅಂತಂದರೆ ಶಿಸ್ತು, ಗುರು ಅಂತಂದರೆ ಶಾಂತಿ, ಗುರು ಅಂತಂದ್ರೆ ಬೆಳಕು, ಗುರು ಅಂತಂದ್ರೆ ಜ್ಞಾನ ಅಂತಲೇ ಹೇಳ್ಬೋದು. ಹಾಗೆ ಗುರು ಅಂತಂದ್ರೆ ಸರ್ವ ಗುರುಮಯ ಜಗತ್ತು ಅಂತಲೇ ಹೇಳ್ಬೋದು. ಗುರುವನ್ನು ನಾವು ದೇವರಿಗಿಂತಲೂ ಶ್ರೇಷ್ಠ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇದಕ್ಕೊಂದು ನಿದರ್ಶನ ಹೇಳುವುದಾದ್ರೆ, ಸಂತ ಕಬೀರ್ ದಾಸರಿಗೆ ಯಾರೋ ಕಳೆದ್ರಂತ, ಗುರುಗಳನ್ನ ದೇವರನ್ನು ನಿಮ್ಮ ಮುಂದೆ ನಿಲ್ಲಿಸಿದ್ರ ನೀವು ಯಾರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡ್ತೀರಿ ಅಂತ ಕೇಳಿದಾಗ ಸಂತ ಕಬೀರ್ ದಾಸರು ಹೇಳಿದ್ರಂತ, ನಾನು ಗುರುಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತೇನೆ. ಯಾಕಂತ ಕೇಳಿದ್ರ ದೇವರು ಎಲ್ಲದರಂತಂದು ತೋರಿಸಿದವರು ನನ್ನ ಗುರುಗಳು, ಅದಕ್ಕಾಗಿ ಗುರುಗಳ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬಾಳ ಬೆಳಕಿನಲ್ಲಿ ಒಂದು ಗುರುವಿನ ಪಾತ್ರ ಬಹಳಷ್ಟು ಅಮೋಘವಾಗಿರುವಂಥದ್ದು ಅಂತ ಹೇಳ್ಬೋದು. ಈಗ ನಾವು ಸಮಾಜದಲ್ಲಿ ಈ ಒಂದು ವೈದ್ಯ ವೃತ್ತಿ ಆಗಿರ್ಬೋದು, ಇಂಜಿನಿಯರ್, ಡಾಕ್ಟರ್, ಲಾಯರ್ ಇವರೆಲ್ಲ ಸೃಷ್ಟಿಸುವಂಥವರು ಯಾರು ಗುರುನೇ ಆಗಿರ್ತಾರೆ. ಇವೆಲ್ಲ ಸೃಷ್ಟಿ ಮಾಡುವಂಥವ್ರು ಗುರುನೇ ಆಗಿದ್ರು ಕೂಡ ಆ ಒಂದು ಡಾಕ್ಟರ್ ತಮ್ಮ ಕರ್ತವ್ಯ ನಿಷ್ಠೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಒಂದು ರೋಗಿಯ ಪ್ರಾಣ ಹೋಗ್ಬೋದು. ಲಾಯರ್ ತನ್ನ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಕರ್ತವ್ಯ ನಿಷ್ಠೆಯಿಂದ ವಂಚಿತನಾದರೆ ಅದು ಒಂದು ಕೇಸ್ ಏನಾಗ್ಬೋದು, ಸೋಲಾಗ್ಬೋದು. ಅದೇ ರೀತಿಯಾಗಿ ಇಂಜಿನಿಯರ್ ತನ್ನ ಕರ್ತವ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಒಂದು ಬಿಲ್ಡಿಂಗ್ ನಾಶ ಆಗ್ಬೋದು. ರೈತ ತನ್ನ ಕೆಲಸದಲ್ಲಿ ತಮ್ಮ ಒಂದು ಕರ್ತವ್ಯ ನಿಷ್ಠೆಯನ್ನು ತೋರಿಸದೇ ಇದ್ರೆ ಆ ವರ್ಷದ ಒಂದು ಬೆಳೆ ನಾಶ ಆಗ್ಬೋದು. ಆದರೆ ಶಿಕ್ಷಕ ತನ್ನ ಕರ್ತವ್ಯದಲ್ಲಿ ನಿಷ್ಠೆಯನ್ನು ತೋರಿಸದೇ ಇದ್ರೆ ಇಡೀ ಒಂದು ಸಮಾಜವೇ ಹಾಳಾಗದಂತೆ ಆಗ್ತದ. ಅದಕ್ಕಾಗಿ ಶಿಕ್ಷಕರ ವೃತ್ತಿ ಅನ್ನುವಂಥದ್ದು ಬಹಳಷ್ಟು ಪವಿತ್ರವಾಗಿರುವಂತಹ ವೃತ್ತಿ ಅಂತ ಹೇಳ್ಬೋದು.